ಇಲ್ಲಿ ಒಂದು ದೇವರ ಸುಂದರ ಕಥೆ. ಶ್ರೀ ಆಂಜನೇಯ ಶ್ರೀರಾಮ. ಭಕ್ತಿಭಾವ ಮತ್ತು ಸೌಂದರ್ಯದೊಂದಿಗೆ ಈ ಕಥೆಯನ್ನು ಕೇಳೋಣ. ಶ್ರೀ ಆಂಜನೇಯ ಶ್ರೀರಾಮ ಭಕ್ತಿಯ ಜೀವಂತ ರೂಪ. ಅಯೋಧ್ಯೆಯ ರಾಜಮಾರ್ಗದಲ್ಲಿ ಬೆಳಗಿನ ಪ್ರಭಾತ. ಸೂರ್ಯನ ಕಿರಣಗಳು ಶ್ರೀರಾಮನ ಮಂದಿರದ ಗೋಪುರದ ಮೇಲೆ ಬಿದ್ದು ಚಿನ್ನದಂತೆ ಹೊಳೆಯುತ್ತಿವೆ. ಶ್ರೀ ಆಂಜನೇಯ ಆ ಮಂದಿರದ ದ್ವಾರದ ಬಳಿ ನಿಂತಿದ್ದನು. ಕೈಯಲ್ಲಿ ಗದೆಯಿಲ್ಲ, ಕಣ್ಣಲ್ಲಿ ಅಹಂಕಾರವಿಲ್ಲ, ಹೃದಯದಲ್ಲಿ ಒಂದೇ ನಾಮ, ರಾಮ ರಾಮ. ಅವನೇ ಶ್ರೀ ಆಂಜನೇಯ. ಅಯೋಧ್ಯೆಯಲ್ಲಿ ಶ್ರೀರಾಮನು ಒಳಗೆ ಕುಳಿತಿದ್ದರು. ಲಕ್ಷ್ಮಣ, ಸೀತಾದೇವಿ ಸುತ್ತಲಿದ್ದರು. ಆದರೆ ರಾಮನ ದೃಷ್ಟಿ ಮಂದಿರದ ಹೊರಗಡೆ ನಿಂತಿರುವ ಆ ವಾನರನ ಮೇಲೆಯೇ ಇತ್ತು. ಶ್ರೀರಾಮ ಕೇಳಿದರು, ಆಂಜನೇಯ, ನೀನು ಒಳಗೆ ಬರುವುದಿಲ್ಲವೇ? ಆಂಜನೇಯ ನಗುತ್ತಾ ತಲೆಯಾಡಿಸಿದನು. ಪ್ರಭು, ನೀವು ನನ್ನೊಳಗೆ ಇದ್ದಾಗ ನಾನು ಎಲ್ಲಿಗೆ ಬರಬೇಕು? ಶ್ರೀರಾಮ ಮೌನವಾದನು. ಅವನ ಕಣ್ಣುಗಳು ತುಂಬಿ ಬಂದವು. ಒಮ್ಮೆ ಶ್ರೀರಾಮ ಕೇಳಿದರು, ನೀನು ನನ್ನನ್ನು ಹೇಗೆ ನೋಡುತ್ತೀಯಾ? ಶ್ರೀ ಆಂಜನೇಯ ಉತ್ತರಿಸಿದನು, ದೇಹದಿಂದ ನೋಡಿದರೆ ನೀವು ರಾಜ, ಮನಸ್ಸಿನಿಂದ ನೋಡಿದರೆ ನೀವು ದೇವರು, ಆತ್ಮದಿಂದ ನೋಡಿದರೆ ನೀವು ನಾನು, ನಾನು ನೀವು. ಆ ಕ್ಷಣದಲ್ಲಿ ಶ್ರೀರಾಮನು ಶ್ರೀ ಆಂಜನೇಯನನ್ನು ಅಪ್ಪಿಕೊಂಡು ಹೇಳಿದನು, ನನ್ನ ಹೆಸರು ದೇವರ ಹೆಸರು, ಆದರೆ ನೀನು ಭಕ್ತಿಯ ದೇವರು. ಅಯೋಧ್ಯೆ ಸಾಯಂಕಾಲ. ಆಕಾಶ ಕೆಂಪು, ಕಿತ್ತಳೆ ಬಣ್ಣಗಳಲ್ಲಿ ಮಂಕಾಗುತ್ತಿದೆ. ಮಂದಿರದ ಗಂಟೆಗಳ ಧ್ವನಿ ದೂರದವರೆಗೂ ಹರಡುತ್ತದೆ. ಶ್ರೀ ಆಂಜನೇಯನು ಮಂದಿರದ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದಾನೆ. ಕಣ್ಣು ಮುಚ್ಚಿ ತುಟಿಗಳಲ್ಲಿ ನಿಧಾನವಾದ ಜಪ, ಶ್ರೀರಾಮ ಶ್ರೀರಾಮ. ಅಷ್ಟರಲ್ಲಿ ಆಕಾಶದಲ್ಲಿ ಗರ್ಜನೆ, ಮಿಂಚಿನ ಬೆಳಕು. ಸಾಯಂಕಾಲ. ಒಬ್ಬ ಋಷಿಯ ಆಗಮನ. ವೃದ್ಧ ಋಷಿ ಮಂದಿರಕ್ಕೆ ಬರುತ್ತಾನೆ. ಮುಖದಲ್ಲಿ ಕೋಪ, ಕಣ್ಣಲ್ಲಿ ಪರೀಕ್ಷೆಯ ಬೆಂಕಿ. ಋಷಿ ಕಟುವಾಗಿ ಹೇಳಿದನು, ಆಂಜನೇಯ, ನೀನು ರಾಮನ ಭಕ್ತನಂತೆ, ಹೌದಾ? ನಿನ್ನ ಭಕ್ತಿ ನಿಜವಾದದಾ ಇಲ್ಲವೇ ಪ್ರದರ್ಶನವೋ ಎಂದು ಪ್ರಶ್ನೆ ಮಾಡಿದ ಋಷಿ. ಶ್ರೀ ಆಂಜನೇಯ ಕಣ್ಣು ತೆರೆದು ನಮನ ಮಾಡುತ್ತಾರೆ. ಶ್ರೀ ಆಂಜನೇಯ, ಸ್ವಾಮಿ, ಭಕ್ತಿ ಸಾಬೀತು ಮಾಡುವ ವಸ್ತುವಲ್ಲ, ಅದು ಉಸಿರಿನಂತೆ, ಇರುವುದನ್ನು ಮಾತ್ರ ಅನುಭವಿಸಬಹುದು. ಋಷಿ ನಗುತ್ತಾರೆ. ಆ ನಗು ಭಯಾನಕ, ಭಯಾನಕ ಶಾಪ. ಹಾಗಾದರೆ ಕೇಳು, ಇಂದಿನಿಂದ ನೀನು ರಾಮನ ರೂಪವನ್ನು ಕಾಣಲಾರೆ, ಅವರ ಧ್ವನಿಯನ್ನು ಕೇಳಲಾರೆ ಎಂದು ಋಷಿ ಶಾಪವನ್ನು ನೀಡುತ್ತಾನೆ. ಶ್ರೀ ಆಂಜನೇಯನಿಗೆ ಆಕಾಶದಲ್ಲಿ ಮಿಂಚು ಬಡಿದಂತೆ ಆಯಿತು. ಎಲ್ಲೆಡೆ ಮೌನ. ಆಂಜನೇಯ ಕ್ಷಣಕಾಲ ನಿಶ್ಚಲವಾದರು. ಮೊದಲ ಬಾರಿ ಆಂಜನೇಯನ ಕಣ್ಣಲ್ಲಿ ಕಣ್ಣೀರು. ಆಂಜನೇಯ ತಲೆಯೊಗ್ಗಿಸಿ, ಸ್ವಾಮಿ, ನನ್ನ ಕಣ್ಣುಗಳಿಗೆ ಶ್ರೀರಾಮ ಬೇಡ, ನನ್ನ ಕಿವಿಗಳಿಗೆ ಶ್ರೀರಾಮನ ಧ್ವನಿ ಬೇಡ, ಆದರೆ ನನ್ನ ಹೃದಯದಿಂದ ರಾಮನನ್ನು ತೆಗೆದುಕೊಳ್ಳಬೇಡಿ. ಭೂಮಿ ನಡುಗುತ್ತದೆ. ಶ್ರೀರಾಮನ ಪರೀಕ್ಷೆ. ಮಂದಿರದ ಒಳಗಿಂದ ರಾಮ ಹೊರಗೆ ಬರುತ್ತಾನೆ. ಆದರೆ ಆಂಜನೇಯನಿಗೆ ಅವರನ್ನು ಕಾಣಲಾಗುವುದಿಲ್ಲ. ಶ್ರೀರಾಮ ಹತ್ತಿರ ಬರುತ್ತಾನೆ. ಆಂಜನೇಯನ ಎದುರು ನಿಂತುಕೊಳ್ಳುತ್ತಾನೆ. ಶ್ರೀರಾಮ ನಿಧಾನವಾಗಿ, ನನ್ನ ಇಲ್ಲದೆ ನೀನು ಹೇಗೆ ಬದುಕುತ್ತೀಯಾ ಈ ಆಂಜನೇಯ? ಆಂಜನೇಯ ನಗುತ್ತಾನೆ. ಕಣ್ಣೀರು ಇನ್ನೂ ಹರಿಯುತ್ತಲೇ ಇರುತ್ತದೆ. ಆಂಜನೇಯ, ಪ್ರಭು, ನೀವು ಹೊರಗಿಲ್ಲದಿದ್ದರೂ ನನ್ನ ಉಸಿರಲ್ಲಿ ನೀವಿದ್ದೀರಾ ಎನ್ನುತ್ತಾ ಋಷಿಯ ಮುಖ ಬದಲಾಗುತ್ತದೆ. ಕಣ್ಣಲ್ಲಿ ಶಾಂತಿ. ಋಷಿ, ಇವನೇ ನಿಜವಾದ ಭಕ್ತ, ರೂಪವಿಲ್ಲದ ದೇವರನ್ನು ಕಂಡವನು. ಶಾಪಭಂಗ. ಶ್ರೀ ಆಂಜನೇಯನ ಕಣ್ಣ ಮುಂದೆ ಶ್ರೀರಾಮನ ದಿವ್ಯ ರೂಪ. ಶ್ರೀರಾಮ ಆಂಜನೇಯನ ತಲೆ ಮೇಲೆ ಕೈಯಿಡುತ್ತಾರೆ. ಶ್ರೀರಾಮ, ನನ್ನ ಹೆಸರು ಯುಗಾಂತರಗಳವರೆಗೆ ಇರುತ್ತದೆ, ಆದರೆ ನನ್ನ ಭಕ್ತನ ಹೆಸರು ನನ್ನ ಹೆಸರಿಗಿಂತ ಮುಂಚೆ ಉಚ್ಚರಿಸಲಾಗುತ್ತದೆ. ಆಕಾಶದಲ್ಲಿ ಧ್ವನಿ ಪ್ರತಿಧ್ವನಿಸುತ್ತದೆ.
ಜೈ ಶ್ರೀರಾಮ, ಜೈ ಹನುಮಾನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.